ಏನು ಶರತ್? ಹಾಂ, ಕಂಫರ್ಟಬಲ್ ಆಗಿದೆಯಾ? ಅಲ್ಲಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಕನ್ಸಲ್ಟೇಷನ್ ಬಂದು ಫ್ರೀ ಇರುತ್ತೆ. ನೀವು ಯಾರನ್ನ ಆಗಲಿ, ಕ್ಯಾತ್ಫ್ರಮ್ ಸೈಡು, ಹೊಸಕೋಟೆ ಸೈಡು ಯಾರನ್ನ ಇರಲಿ, ದಯವಿಟ್ಟು ಈ ಹಾಸ್ಪಿಟ್ಲಿಗೆ ಬನ್ನಿ. ಕನ್ಸಲ್ಟೇಷನ್ ಎಲ್ಲ ಫ್ರೀ. ನಾನು ಅವ್ನಿಗೆ ವ್ಯಾಕ್ಸಿನ್ ಮಿಸ್ ಮಾಡಿಬಿಟ್ಟಿದ್ದೆ. ಅವ್ನಿಗೆ ಹುಷಾರು ಇರಲಿಲ್ಲ ಅಂತ, ಹಂಗಾಗಿ ಇವತ್ತು ನಾವು ಚೆನ್ನಾಗಿ ಫುಲ್ಲು ನಿದ್ದೆ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಸಂಡೇ. ಪಲ್ಸ್ ಪೋಲಿಯೋ ಡ್ರಾಪ್ಸು 5 ವರ್ಷದೊಳಗಡೆ ಇರೋ ಪ್ರತಿಯೊಂದು ಮಕ್ಳಿಗೂ ಹಾಕಿಸ್ಬೇಕು. ಹಂಗಾಗಿ ಇಲ್ಲಿ ನಮ್ಮ ಪಾಪುನು ಕರ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ. ಇಲ್ಲಿಬ್ಬರು ಅಮ್ಮ ಮಗ ಇಬ್ಬರು ಇವತ್ತು ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಸೊ ಬನ್ನಿ ಹೋಗೋಣ ಪಲ್ಸ್ ಪೋಲಿಯೋ ಹಾಕ್ಸೋಕ್ಕೆ. ಫ್ಯೂಚರಲ್ಲಿ ನಮ್ಮ ಪಾಪು ಇದೇನಾದರೂ ವೀಡಿಯೋ ನೋಡಿದ್ರೆ ಅವ್ನಿಗೂ ಗೊತ್ತಾಗುತ್ತೆ. ಸೊ ಪಲ್ಸ್ ಪೋಲಿಯೋ ಹಾಕ್ಸೋಗೂ ಸಹ ನಮ್ಮಮ್ಮ ನಂದು ವೀಡಿಯೋ ಮಾಡ್ಕೊಂಡಿದ್ರು ಅಂತ. ಹಾಯ್ ಮಾಡು, ಹಾಯ್, ಕ್ಲಾಪ್ ಯುವರ್ ಹ್ಯಾಂಡ್ಸ್. ಇಲ್ಲಿ ಇವಾಗ ಶರತ್ ರೆಡಿಯಾಗಿ ಬಂದಿದ್ದಾರೆ. ಡೈಲಿ ನಮ್ಮ ಮನೆ ಹತ್ರ ಎಷ್ಟು ಧೂಳು ಅಂದರೆ ಗೈಸ್, ಫುಲ್ಲು ಧೂಳು. ಡೈಲಿ ಕಾರ್ ಕ್ಲೀನ್ ಮಾಡಿದ್ರು ಅಷ್ಟೇ ಧೂಳಿರುತ್ತೆ. ಸೊ ಇವತ್ತು ಸಿಂಪಲಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರನೇ ಇರೋದು. ಮಗು ಇರೋದ್ರಿಂದ ಎಲ್ಲೋದ್ರೂ ಆಲ್ಮೋಸ್ಟ್ ಕಾರಲ್ಲೇ ಹೋಗೋದು. ನಮ್ಮ ಮನೆ ಹತ್ರ ಅಂಗನವಾಡಿಯಲ್ಲಿ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಹಾಕ್ತಿದ್ರು. ಅದಲ್ಲದೆ ಹಾಸ್ಪಿಟಲ್ಸಲ್ಲಿ, ಅದಾದಮೇಲೆ ಬಸ್ ಸ್ಟಾಪಲ್ಲಿ, ತಿರ್ಗಾ ನಾವು ಹೊಸಕೋಟೆಗೆ ಹೋಗಿದ್ರಿ. ಅಲ್ಲಿ ಟೋಲ್ ಹತ್ರ ಚೆನ್ನಾಗಿತ್ತಮ್ಮ. ಇನ್ನೊಂದು ಸ್ವಲ್ಪ ಬೇಕಾ? ಪಾಪ ಎಷ್ಟು ವಯಸ್ಸಲ್ಲಿ ಟೇಸ್ಟ್ ಗೊತ್ತಾಗಲ್ಲ, ಸ್ವಲ್ಪ ಬುದ್ಧಿ ಬಂದ್ಮೇಲೆ ಹಾಕಿ ನೋಡ್ರಿ, ಅವ್ರು ಹಾಕ್ಸ್ತಾರೆ, ಟೇಸ್ಟ್ ಚೆನ್ನಾಗಿರಲ್ಲ. ಇದು ನಮ್ಮ ಮನೆ ಹತ್ರ ಇರೋ ಅಂಗನವಾಡಿ. ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿತ್ತು ನೋಡೋಕ್ಕೆಲ್ಲನೂ. ಮತ್ತು ಪ್ರತಿಯೊಂದು ಮಕ್ಕಳಿಗೆ ಏನೇನು ಬೇಕೋ ಆಟ ಸಾಮಾನೆಲ್ಲನೂ ಇಟ್ಟಿದ್ರು. ನೀವು ಯಾರೆಲ್ಲ ಇನ್ನೂ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಅಥವಾ ಲಸಿಕೆ ಏನಂತಾರೆ ಅದನ್ನು ಹಾಕ್ಸಿಲ್ಲ ಅಂದರೆ ದಯವಿಟ್ಟು ಮಕ್ಳಿಗೆ ಬೇಗ ಹಾಕಿಸಿ. ಸಂಜೆ ಹಂಗೆ ಸ್ಟುಡಿಯೋಗೆ ಬಂದಿದ್ದೀವಿ ಇವಾಗ. ಏನು ಶರತ್? ಹಾಂ, ಕಂಫರ್ಟಬಲ್ ಆಗಿದೆಯಾ? ಸೊ ಸ್ಟುಡಿಯೋದಲ್ಲಿ ಶಾಪಿಂಗ್ ಮಾಡೋಣ ಅಂತ. ಆ್ಯಕ್ಚುಲಿ ಶರತ್ಗೆ ಕಲೆಕ್ಷನ್ಸ್ ಯಾವುದು ಇಷ್ಟ ಆಗಿಲ್ಲ, ಹಾಗಾಗಿ ಸ್ಲಿಪ್ಪರ್ಸ್ ತಗೊಂಡು ಇವಾಗ ನಮ್ಮ ಪಾಪುಗೆ ಎಲ್ಲಿ ತಗೊಳ್ಳೋದು ನೋಡಬೇಕು. ಮತ್ತು ನನಗೇನಾದರೂ ತೊಗೊಳ್ಬೇಕು. ಆಗುತ್ತಾ ಅದು? ನಾವು ಈ ರೀತಿ ಉಂಡೆ ಇಟ್ಬಿಟ್ಟಿರ್ತೀವಿ. ವರ್ಷಕ್ಕೆ ಒಂದು ಸರಿ ಈ ಉಂಡಿನ ಹೊಡೆಯೋದು. ಸೊ ಹಂಗಾಗಿ 1 ಇಯರ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ಈ ಉಂಡಿನ ಸಹ ಹೊಡೆದ್ರಿ. ಇದೊಂದು ನಮ್ಮ ಸ್ಮಾಲ್ ಸೇವಿಂಗ್ ಟಿಪ್ಸ್. ಸೊ ನೀವೆಲ್ಲ ಯಾವ ರೀತಿ ಸೇವ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಸೇವಿಂಗ್ಸ್ ಅಂದರೆ ತುಂಬಾ ಇಷ್ಟ. ಸೊ ನಾನು ಡಿಫ್ರೆಂಟ್ ಮೆಥಡ್ಸಲ್ಲೆಲ್ಲ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ನೆಕ್ಸ್ಟು ನಮ್ಮ ಪಾಪುಗೆ ಫುಡ್ಡು, ಆಮೇಲೆ ಅಮೌಂಟು, ಮತ್ತು ಗೋಲ್ಡು, ಇನ್ನೊಂದು ಕಡೆ ಬುಕ್ಕು ಎಲ್ಲನೂ ಇಟ್ಬಿಟ್ಟು ಯಾವ್ದು ಫಸ್ಟು ಬಂದು ಮುಟ್ತಾನೆ ಅಂತ ವಿಡಿಯೋ ಮಾಡಿಕೊಂಡ್ರೆ ನೋಡಿ ಏನು ಮಾಡಿದಾನ ಅವನು ಅಂತ. ಬಾ ರೂಟೇ ಚೇಂಜ್. ಹೆಚ್ಚು ಬಾ, ಕ್ಲಾಪ್ ಯುವರ್ ಹ್ಯಾಂಡ್ಸ್. ಬಾ, ಧನ್ವಿ ಎತ್ಕೊಂಡ. ಫಸ್ಟ್ ಗೋಲ್ಡ್ ಮ್ಯಾನ್. ನಾನು ಒಂದು ರೆಡ್ ಪೀಸ್ ಮೇಲೆ ಇದೆಲ್ಲ ಬರೆದಿದ್ದೀನಿ. ಲೈಕ್ ನಾಲೆಡ್ಜ್ ಈಸ್ ಡಿವೈನ್, ಲರ್ನ್ ಟು ಅರ್ನ್, ಮತ್ತು ಫುಡಿ ಗುಡ್ಡಿ, ಅದಾದಮೇಲೆ ಸ್ಟೇ ಬೋಲ್ಡ್ ಸ್ಟೇ ಗೋಲ್ಡ್ ಅಂತ ಹೇಳಿಬಿಟ್ಟು ಬರ್ದಿದ್ದೀನಿ. ನೆಕ್ಸ್ಟ್ ಡೇ ಕಲೆಕ್ಷನ್ಸ್ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ
KRPuram ಹತ್ರ ರೀಸೆಂಟಾಗಿ ಒಂದು ಜುಡಿಯೋ ಶಾಪ್ ಓಪನ್ ಆಗಿದೆ. ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸಿಂಪಲಾಗಿ ನ್ಯೂ ಇಯರ್ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಫೈನಲಿ ಅಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು. ಹಾಗೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೇಲ್ ಅಂತ ಹೇಳ್ಬಿಟ್ಟು ಜುಡಿಯೋಗೆ ಹೋದರೆ ಬಟ್ ಅಷ್ಟೊಂದು ಆಫರ್ಸ್ ಏನೂ ಇರಲಿಲ್ಲ. January 1 ಆಫರ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೂ ಏನಾದರೂ ಜುಡಿಯೋ ಹತ್ರ ಇದ್ದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ಹಾಯ್ ಗೈಸ್, ಮತ್ತೆ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಲಾಗು. ಬಿಕಾಸ್ ನೆನ್ನೆ ನಾನು ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ನಾವು ಹೊಸಕೋಟೆಗೆ ಹೋಗಿ ಗೋಬಿ ಮಂಚೂರಿ ಆಮೇಲೆ ಇನ್ನೇನು ಇಡ್ಲಿ ಎಲ್ಲ ತಿಂದ್ಕೊಂಡು ಮತ್ತು ನಮ್ಮ ಕಸಿನ್ ಮನೆಗೆ ಹೋಗಿ ಹಂಗೆ ವಾಪಸ್ ಮನೆಗೆ ರಿಟರ್ನ್ ಬಂದ್ರಿ. ಇವತ್ತು ನಮ್ಮ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು. ನಾನು ಅವ್ನಿಗೆ ವ್ಯಾಕ್ಸಿನ್ ಮಿಸ್ ಮಾಡಿಬಿಟ್ಟಿದ್ದೆ. ಅವ್ನಿಗೆ ಹುಷಾರು ಇರಲಿಲ್ಲ ಅಂತ. ಹಂಗಾಗಿ ಇವತ್ತು ನಾವು ವ್ಯಾಕ್ಸಿನೇಷನ್ ಗೂಗಲ್ ಪೇ ಮಾಡ್ಬೋದಲ್ಲ. ಇವತ್ತು ನಾವು ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಪಾಪು ಹಾಯ್ ಮಾಡು ಬಂಗಾರಿ, ಸ್ಮೈಲ್ ಮಾಡು, ಸ್ಮೈಲ್. ಚೆನ್ನಾಗಿ ಫುಲ್ಲು ನಿದ್ದೆ. ಇವಾಗ ಇನ್ನೊಂದು 5 ಮಿನಿಟ್ಸ್ ಆದರೆ ಕಾರಲ್ಲೇ ನಿದ್ದೆ. ಇವತ್ತು ನಾವು ಹೋಗ್ತಾ ಇರೋದು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ಗೆ. ಇಷ್ಟು ಡೇಸ್ ನಾವು Cloud9 ನಮ್ಮ ಪಾಪುಗೆ ಎಲ್ಲ ವ್ಯಾಕ್ಸಿನೇಷನ್ಸು ಪ್ರತಿಯೊಂದೂ ಹಾಕಿಸ್ತಾ ಇದ್ದಿದ್ದು. ಇವಾಗ ಇನ್ಮೇಲಿಂದ ನಮ್ಮ ಮನೆಗೆ ತುಂಬಾ ಹತ್ರ ಈಸ್ಟ್ ಪಾಯಿಂಟು. Cloud9 ಟ್ರಾಫಿಕಲ್ಲೆಲ್ಲ ದೂರ ಆಗುತ್ತೆ ಅಂತ ನಾವು ಇನ್ಮೇಲೆ ಈಸ್ಟ್ ಪಾಯಿಂಟ್ ಹಾಸ್ಪಿಟಲಲ್ಲೇ ನಮ್ಮ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋದು. ಹಾಂ, ಅದೇ ಪ್ರೈವೇಟ್ ವ್ಯಾಕ್ಸಿನ್ಸ್. ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ತೀವಿ. ಟೋಟಲ್ ಇವಾಗ 4 ಪ್ರೈವೇಟ್ ವ್ಯಾಕ್ಸಿನ್ಸ್ ಹೇಳಿದ್ದಾರೆ. ಅದರಲ್ಲಿ 2 ಆಗಿದೆ. ಇನ್ನು ನೆಕ್ಸ್ಟ್ ವ್ಯಾಕ್ಸಿನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಪಾಪು ಇನ್ನು ಸ್ಲೀಪಿಂಗು. ಸೊ ನಾವು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಹತ್ರ ಇವಾಗ ಬಂದಿದ್ದೀವಿ. ಪೀಡಿಯಾಟ್ರಿಷನ್ನ ಮೀಟ್ ಮಾಡಬೇಕು. ಫಸ್ಟು ಕೇಳಬೇಕು ಅವ್ರಿಗೆ ವ್ಯಾಕ್ಸಿನೇಷನ್ದೆಲ್ಲನೂ. ಇಲ್ಲಿ ಗೈಸ್ ನಾವು ಲಾಸ್ಟ್ ಟೈಮ್ ರೀ ಅವತ್ತು ಕ್ರಿಸ್ಮಸ್ ಡೇ ಏನೋ ಸಖತ್ತಾಗಿ ಮಾಡಿದರು. ನಮ್ಮ ಪಾಪುಗೆ ಎಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದರು. ಅದಾದಮೇಲೆ ಇವತ್ತು ಏನೋ ಸೆಲೆಬ್ರೇಷನ್ ಮಾಡಿದ್ದಾರೆ. ಪ್ಲಸ್ ಈ ಹಾಸ್ಪಿಟಲಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಕನ್ಸಲ್ಟೇಷನ್ ಬಂದು ಫ್ರೀ ಇರುತ್ತೆ. ನೀವು ಯಾರನ್ನ ಆಗಲಿ KRPuram ಸೈಡು ಹೊಸಕೋಟೆ ಸೈಡು ಯಾರನ್ನ ಇರಲಿ ದಯವಿಟ್ಟು ಈ ಹಾಸ್ಪಿಟ್ಲಿಗೆ ಬನ್ನಿ. ಕನ್ಸಲ್ಟೇಷನ್ ಎಲ್ಲ ಫ್ರೀ. ಜಸ್ಟ್ ನಾವು ಮೆಡಿಸಿನ್ಸಿಗೆ ಮಾತ್ರ ಅಮೌಂಟ್ ಕೊಡಬೇಕಾಗುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಹಾಸ್ಪಿಟಲ್ಲು. ನಮಗಂತೂ ಡಾಕ್ಟರ್ ಸಹ ತುಂಬಾ ಕಂಫರ್ಟಬಲ್ ಅನಿಸ್ತು, ತುಂಬಾ ಇಷ್ಟನೂ ಆಯಿತು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನನಗೆ ಫಸ್ಟ್ ಗೊತ್ತಿರಲಿಲ್ಲ. ಇಫ್ ಇನ್ ಕೇಸ್ ಏನಾದರೂ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನಗೆ ಗೊತ್ತಿದ್ದಿದ್ರೆ ನಾನು ಈ ಹಾಸ್ಪಿಟಲ್ಗೆ ಬರ್ತಾಯಿದ್ದೆ. ಬಿಕಾಸ್ ನಮಗೆ ಮನಿನೂ ಸೇವ್ ಆಗ್ತಾಯಿತ್ತು, ಪ್ಲಸ್ ಒಳ್ಳೆ ಟ್ರೀಟ್ಮೆಂಟು ಸಿಗ್ತಾಯಿತ್ತು. ಹಾಗಾಗಿ ಸೊ ಇವಾಗ ಬನ್ನಿ. 8150 ಹಾಸ್ಪಿಟಲಲ್ಲಿ ಗಣಪತಿ ಹೋಮ ಮಾಡ್ತಾಯಿದ್ರು. ಸೊ ಹಾಗಾಗಿ ಅಲ್ಲೂ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಈ ಮಂಡಲ ಥರ ಏನೋ ತುಂಬ ಚೆನ್ನಾಗಿ ಮಾಡಿದ್ರು. ಇದು ರಂಗೋಲಿ ಸಖತ್ತಾಗಿ ಇಷ್ಟ ಆಯಿತು ನನಗೆ. ಅದಾದಮೇಲೆ ಇಲ್ಲಿ ಕ್ರಿಸ್ಮಸ್ಗೆ ಸಹ ಡೆಕೋರೇಷನ್ ಮಾಡಿದರು. ಆಲ್ಮೋಸ್ಟ್ ಎಲ್ಲ ರೂಮ್ಸಲ್ಲೂ ಡೆಕೋರೇಟ್ ಮಾಡಿದರು ಈ ಥರ. ಅಮ್ಮ, ಪಪ್ಪ, ತಾತ, ಬೆಂಕಿ ಪಟ್ಟ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದರೆ ಇದಾಗಿತ್ತು ಒಂದು ಸ್ಮಾಲ್ ವ್ಲಾಗ್. ಆಲ್ಮೋಸ್ಟ್ 1-2-3 ಡೇಸ್ ಕಂಟಿನ್ಯೂಸ್ ವ್ಲಾಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.